ಮೇಡಮ್ ಏನು ಹೇಳ್ತೀರಿ? ಇಂಥ ಒಂದು ಹೇಯ ಕೃತ್ಯ ನಡೆದಿದೆ ಅಂತ ಹೇಳಲಾಗ್ತಾ ಇದೆ, ಇನ್ನೂ ಆರೋಪ ಸಾಬೀತಾಗಿಲ್ಲ. ಇಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ, ನೀವು ಕೂಡ ಭಾಗಿಯಾಗಿದ್ದೀರಿ. ಹೇಳಲಾಗ್ತಾ ಇದೆ ಅಂತ ಹೇಳೋದೇ ತಪ್ಪು. ವಿಜುವಲ್ಸ್ ಅಲ್ಲಿ ನೋಡಿದೀವಿ ವೆರಿ ಕ್ಲಿಯರ್ಲಿ. ವಿಕ್ಟಿಮ್ಗಳು ಕೂಡ ಮುಂದೆ ಬಂದು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಹೇಳಲಾಗ್ತಿದೆ ಅಂತ ಹೇಳೋದು ತಪ್ಪಾಗತ್ತೆ. ಇವತ್ತೇನು ಇಡೀ ಹೆಣ್ಕುಲಕ್ಕೆ ಅವಮಾನ ಮಾಡುವಂಥ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಈ ಕೂಡಲೇ ಅವರನ್ನ ಬಂಧಿಸಿ, ಅವ್ರು ಬಂದ ತಕ್ಷಣ ಬಂಧಿಸಿ ಅವರನ್ನ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹಕ್ಕೊತ್ತಾಯ. ಇವತ್ತು ಹೀಗೆ ಬಿಟ್ಬಿಟ್ರೆ, ನಾನೊಬ್ಳು ರಾಜಕಾರಣಿಯಾಗಿ ಹೇಳ್ತಾ ಇದ್ದೀನಿ, ಮೊದಲೇ ರಾಜಕಾರಣ ಅಂತಂದ್ರೆ ಹೆಣ್ಮಕ್ಳು ದೂರ ಉಳ್ಕೊಂತಾರೆ. ಅದರಲ್ಲೂ ಇಂಥ ಕೃತ್ಯಗಳು ಹೆಚ್ಚಾಗ್ತಾ ಹೋದ್ರೆ, ಇಂಥ ಮನೋವೃತ್ತಿ ಹೆಚ್ಚಾಗ್ತಾ ಹೋದ್ರೆ, ಇಂಥವರಿಗೆ ಸಪೋರ್ಟ್ ಮಾಡ್ತಾ ನಿಂತ್ರೆ ಹೆಣ್ಮಕ್ಳು ರಾಜಕಾರಣದಿಂದ ತೀರಾ ದೂರ ಉಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಈಗಾಗಲೇ ದೂರ ಇದ್ದಾರೆ. ನೀವು ಲೆಕ್ಕ ಹಾಕಿ, 100 ಜನ ಗಂಡಸರಿದ್ರೆ 4 ಜನ ಹೆಣ್ಮಕ್ಳು ರಾಜಕಾರಣಿಗಳಿರೋದು ಕಷ್ಟ. ನಮ್ಮಲ್ಲಿ ಹೆಣ್ಮಕ್ಳು ರೆಪ್ರೆಸೆಂಟೇಷನ್ ನೋಡಿದ್ರು ಕೂಡ ಅಸೆಂಬ್ಲಿಯಲ್ಲಿ ತೀರಾ ಕಡಿಮೆ ಇದೆ. ಇಂತಹ ಒಂದು ಸಿಚುವೇಶನ್ ಅಲ್ಲಿ ಬರೀ ರಾಜಕಾರಣ ಮಾಡೋದಕ್ಕಷ್ಟೇ ಅಲ್ಲ, ಒಂದು ಸಮಸ್ಯೆಯನ್ನ ಹೇಳ್ಕೊಳ್ಳೋಕೆ ಯಾವ ರಾಜಕಾರಣಿಯ ಬಳಿಗೂ, ಯಾವ ಗಂಡಸು ರಾಜಕಾರಣಿಯ ಬಳಿಗೂ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳು ಹೋಗೋದಕ್ಕೆ ಹೆದರುವಂತ ವಾತಾವರಣ ನಿರ್ಮಾಣ ಆಗಿದೆ. ಇದು ಬರೀ ಹಾಸನಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಿದ್ದು ಅಥವಾ ವಿಕ್ಟಿಮ್ಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಇಡೀ ಹೆಣ್ಕುಲಕ್ಕೆ ಸಂಬಂಧಪಟ್ಟಿದ್ದು, ಇಡೀ ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು, ಇಡೀ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಜನರೆಲ್ಲರೂ ಇದರ ವಿರುದ್ಧ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಒಂದು ವಿಡಿಯೋ ಮಾಡ್ತಾರೆ, ಅಲ್ಲಿಂದಾನೆ ನಂದೇನೂ ತಪ್ಪಿಲ್ಲ, ನಮ್ಮ ವಿರೋಧಿಗಳು ಈ ರೀತಿಯಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ವಿರೋಧಿಗಳು ಷಡ್ಯಂತ್ರ ಮಾಡಿರ್ತಿದ್ರೆ ಯಾರು ವಿಡಿಯೋ ಮಾಡಿದ್ದಾರೆ, ಯಾರು ವಿಡಿಯೋನ ಮೊಬೈಲಿಂದ ಎತ್ಕೊಂಡಿರೋ ಡ್ರೈವರ್ ಕೂಡ ಹೌದು ಇದು ಇವ್ರದೇ ಮೊಬೈಲ್ನ ತಗೊಂಡಿರೋದು, ಇವರೇ ವಿಡಿಯೋ ಮಾಡಿರೋದು ಅನ್ನೋದನ್ನ ಒಪ್ಕೊಂಡಿದ್ದಾರೆ. ನೋಡಿದ್ರಾ ನೀವು? ಅಟ್ಲೀಸ್ಟ್ ಒಬ್ಬ ಮನುಷ್ಯನಿಗೆ ಪಶ್ಚಾತ್ತಾಪ ಅನ್ನೋದಿರಬೇಕು. ಒಂದು ಇಂಚಿಂತೂ ಕೂಡ ಪಶ್ಚಾತ್ತಾಪ ಇಲ್ಲದೆ ಬೇರೆಯವ್ರ ಮೇಲೆ ಆರೋಪ ಹೊರಿಸೋದಿದೆಯಲ್ಲ. ಹೇಳಿದ್ರ ಬೇರೆ ಪಕ್ಷದವ್ರು ಬಂದ್ಬಿಟ್ಟು ನೀನು ವಿಡಿಯೋ ಮಾಡ್ಕೊ ಅಂತ? ಬೇರೆ ಪಕ್ಷದವ್ರು ಹೇಳಿದ್ರ ಸರ್ಕಾರಿ ಕಚೇರಿಯನ್ನ ಅಥವಾ ಸರ್ಕಾರಿ ಗೃಹವನ್ನ ನೀನು ಈ ಕೆಲಸಗಳ ಹಲ್ಕಟ್ ಕೆಲಸಗಳಿಗೆ ಉಪಯೋಗಿಸ್ಕೊ ಅಂತ? ಈಗ ಒಬ್ಬ MP ಇಡೀ ಹಾಸನದ ಮರ್ಯಾದೆಯನ್ನು ತೆಗೆದಿದ್ದಾರೆ, ಒಂದು ಕಡೆ ರಾಜ್ಯದ ಮರ್ಯಾದೆ ಹೋಗಿದೆ, ಅಂಥವ್ರಿಗೆ ಏನು ಶಿಕ್ಷೆ ಆಗಬೇಕು ಅಂತ ನೋಡಿ. ಹಾಸನ್ ಮರ್ಯಾದೆ, ರಾಜ್ಯದ ಮರ್ಯಾದೆ, ಜನತಾದಳ ಪಕ್ಷದ ಮರ್ಯಾದೆ, ಅವರ ಕುಟುಂಬದ ಮರ್ಯಾದೆ ಎಲ್ಲವನ್ನ ಬೀದಿಯಲ್ಲಿ ಹರಾಜ್ ಹಾಕಿದ್ದಾರೆ. ನಾವು ಹಾಸನ ಮೈಸೂರು, ಹಳೆ ಮೈಸೂರು ಭಾಗದವರು, ನಾವು ತೀರಾ ಗರ್ವದಿಂದ ಹೇಳ್ಕೊಳ್ತಿದ್ವಿ, ನಮ್ಮಲ್ಲಿ ಚಾಮುಂಡಿ ತಾಯಿನ ಪೂಜೆ ಮಾಡೋರು, ನಾವು ಹಾಸನಾಂಬೆನ ಪೂಜೆ ಮಾಡೋರು, ನಾವು ಹೆಣ್ಮಕ್ಳನ್ನ ಪೂಜೆ ಮಾಡೋರು ಅಂತ. ಆದರೆ ಹೆಣ್ಮಕ್ಳು ಮಾನ ಮರ್ಯಾದೆಯನ್ನ ಬೀದಿಗೆ ತಂದು ಹರಾಜ್ ಹಾಕಿರುವಂಥ ಇಂಥ ಕ್ರಿಮಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದು ಎಲ್ರಿಗೂ ಒಂದು ಪಾಠ ಆಗಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.